ಹಲೋ ಎಲ್ರಿಗೂ ನಮಸ್ಕಾರ. ನಾವು ಪುಣೆಯಲ್ಲಿದ್ದಾಗ ನೋಡಿದಂತಹ ಜಾಗಗಳು, ಫಸ್ಟ್ ನಾವು ದಗ್ಡೂಶೆ ಟೆಂಪಲ್ಗೆ ಹೋಗಿದ್ವಿ. ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ ಗಣಪತಿಗೆ ಫಸ್ಟ್ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ನಾವು ಹಾಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಅವತ್ತು ಸಂಕಷ್ಟಿ ಆಗಿದ್ರಿಂದ ಸಾಕಷ್ಟು ಜನ ಬಂದಿದ್ರು. ಈ ದೇವಸ್ಥಾನದ ಸ್ಪೆಷಾಲಿಟಿ ಬಂದು ನೀವು ಏನೇ ಬೇಡ್ಕೊಂಡು ಕೇಳಿದ್ರು ಅದು ನಿಜ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನಾವು ಹೋಗಿದ್ದು ಸಿಂಗಡ್ ಫೋರ್ಟ್. ಇದು ಮರಾಠಾಸ್ ಅವರ ಅನ್ಫರ್ಗೆಟಬಲ್ ವಿಕ್ಟ್ರಿನ ನೋಡಿದೆ. ಸಾಕಷ್ಟು ಬ್ಯಾಟಲ್ಸ್ನ ಕೂಡ ನೋಡಿದೆ. ಒಂದು ಹಿಸ್ಟಾರಿಕಲ್ ವ್ಯಾಲ್ಯೂ ಮತ್ತು ಇಂಪಾರ್ಟೆನ್ಸ್ ಕೂಡ ಹೇಳುತ್ತೆ. ಮಾನ್ಸೂನಲ್ಲಿ ತುಂಬ ಚೆನ್ನಾಗಿರುತ್ತೆ, ಬಟ್ ನಾವು ಹೋದಾಗ ಸ್ವಲ್ಪ ಡ್ರೈ ಆಗಿತ್ತು, ಬಟ್ ಅಮೇಝಿಂಗ್ ಆಗಿತ್ತು ಜಾಗ ನೋಡೋದಕ್ಕೆ. ನೆಕ್ಸ್ಟ್ ನಾವು ಹೋಗಿದ್ದು ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ. ಬೆಳಗಿನ ಜಾವ ನಾವು ಹೋಗಿ ತಲುಪಿದ್ವಿ. ಅದೇನೋ ಗೊತ್ತಿಲ್ಲ, ದೇವ್ರ ಮುಂದೆ ನಿಂತಾಗ ನಮಗೇ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ಪವರ್ಫುಲ್ ಆಗಿದೆ ಈ ಒಂದು ಜ್ಯೋತಿರ್ಲಿಂಗ. ನನಗೆ ಈ ಜಾಗ ಎಕ್ಸ್ಪೀರಿಯನ್ಸ್ ತುಂಬಾ ಇಷ್ಟ ಆಯಿತು. ಮನಸ್ಸಲ್ಲಿ ನೆನ್ಪಿಟ್ಕೊಳ್ಳೋ ಅಂಥ ಒಂದು ಜಾಗ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾವು ಹೋಗಿದ್ದು ಎಲ್ಲೋರಾ ಕೇವ್ಸ್ಗೆ. ಇದೆಲ್ಲರೂ ಖಂಡಿತವಾಗ್ಲೂ ನೋಡಬೇಕಾದಂಥ ಜಾಗ. ಪ್ರೊಸೆಷನಲ್ಲಿ ಪ್ರತಿಯೊಂದು ಕಾವ್ ಮಾಡಿದ್ದಾರೆ. ಇಟ್ ಈಸ್ ಅಮೇಝಿಂಗ್. ನೆಕ್ಸ್ಟ್ ನಾವು ಲೋನಾವ್ಲಾಗ್ ಹೋಗಿದ್ವಿ. ಇನ್ನಷ್ಟು ಜಾಗಗಳಿದೆ, ಪ್ರತಿಯೊಂದನ್ನು ನಾನು ವ್ಲಾಗಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.